ಶುಕ್ರಿ ದೇವಿ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾಳೆ ಫೆಬ್ರವರಿ 18ನೇ ತಾರೀಕು ಬುಧವಾರ. ನಾಳೆಯಿಂದ 7 ರಾಶಿಯವರಿಗೆ ಸೋಲೇ ಇಲ್ಲ, ಒಲಿದು ಬರಲಿದೆ ಧನ ಸಂಪತ್ತು. ಇದು ಯಾವ್ಯಾವ ರಾಶಿಗೆ ಅಂತ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಯೂಟ್ಯೂಬಲ್ಲಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಿರೋರು ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ನೋಡುವ. ಹೌದು, ನಾಳೆ ಫೆಬ್ರವರಿ 18ನೇ ತಾರೀಕು ಬುಧವಾರ. ನಾಳೆಯಿಂದ 7 ರಾಶಿಯವರಿಗೆ ಸೋಲೇ ಇಲ್ಲ, ಒಲಿದು ಬರಲಿದೆ ಧನ ಧಾನ್ಯಗಳು. ಕುಬೇರ ದೇವರ ಆಶೀರ್ವಾದದಿಂದ ಈ ರಾಶಿಯವರಿಗೆ ಧನ ಸಂಪತ್ತಿನ ಕಮ್ಮಿನೇ ಆಗೋದಿಲ್ಲ. ಮುಂದಿನ ಜೀವನದಲ್ಲಿ ಇವರಿಗೆ ಎಲ್ಲವೂ ಕೂಡ ಉಳಿತಾಗ್ತಾ ಹೋಗುತ್ತೆ. ಇಷ್ಟ ದೇವತೆ ಕೈ ಹಿಡಿದ್ರಿಂದ ಸಾಕಷ್ಟು ಲಾಭವನ್ನ ಕಾಣ್ತಾರೆ, ನಿರೀಕ್ಷೆಯ ಮೀರಿದ ಪ್ರಗತಿಯನ್ನ ಕಾಣ್ತಾರೆ. ಸ್ವಂತ ಉದ್ಯಮಿ ಇಲ್ಲ ಸ್ವಂತ ಉದ್ಯೋಗ ಮಾಡಬೇಕು ಅಂತ ಅನ್ಕೊಂಡಿರೋರು ಉದ್ಯೋಗದಲ್ಲಿ ಅವರು ಪ್ರಗತಿಯನ್ನ ಕಾಣ್ತಾರೆ. ಸಂಸ್ಥೆಯ ಕೆಲಸಕ್ಕೆ ಓಡಾಡ್ತಿರೋರಿಗೆ ತಕ್ಕ ಪ್ರತಿಫಲ ಸಿಗುತ್ತೆ ಅವರ ಶ್ರಮಕ್ಕೆ. ಗಾರ್ಮೆಂಟ್ಸ್ ಉದ್ಯೋಗದಲ್ಲಿ ಒಳ್ಳೆ ಯಶಸ್ಸನ್ನ ಕಾಣ್ತಾರೆ. ಇನ್ನು ರೈತರ ಸನ್ಮಾನ ಸಿಗುತ್ತೆ. ಉದ್ಯೋಗ ಮಾಡೋ ಸ್ಥಳದಲ್ಲಿ ಹೆಚ್ಚಿನ ಶ್ರಮದ ಅವಶ್ಯಕತೆ ಇದ್ದು ಸರ್ಕಾರಿ ನೌಕರರಿಗೆ ಅವರ ಕೆಲಸ ಮಾಡೋ ಕೆಲಸದಲ್ಲಿ ಅವರಿಗೆ ಒತ್ತಡ ಹೆಚ್ಚಿಗೆ ಆಗ್ಬೋದು. ಇನ್ನು ಕೃಷಿ ಬೆಳೆಗಾರರಿಗೆ ಅವರಿಗೆ ನಿರೀಕ್ಷೆ ಮಾಡಿದ ಹೆಚ್ಚಿಗಿಂತ ಲಾಭ ಅವರಿಗೆ ಕೈ ಸೇರುತ್ತೆ ಅಂತ ಹೇಳ್ಬೋದು. ಜೊತೆಗೆ ನೀವು ಈ ಒಂದು ಸಂದರ್ಭದಲ್ಲಿ ಆರ್ಥಿಕ ಲಾಭ, ಧನ ಸಮೃದ್ಧಿ ಎಲ್ಲವೂ ಕೂಡ ಹೋಗುತ್ತೆ. ಅಲ್ಲದೆ ನೀವು ಹೊಸದಾಗಿ ಕೆಲಸ ಕಾರ್ಯಗಳು ಆರಂಭ ಮಾಡಬೇಕು ಅನ್ನೋರು ಅಥವಾ ಅಪೂರ್ಣ ಕೆಲಸ ಪೆಂಡಿಂಗ್ ಇರೋ ಕೆಲಸಗಳನ್ನ ನೀವು ಪೂರ್ತಿ ಮಾಡಬೇಕು ಅಂತಿರೋರಿಗೆ ಖಂಡಿತವಾಗಿಯೂ ಈ ಸಮಯದಲ್ಲಿ ಅವರಿಗೆ ಎಲ್ಲವೂ ಪೂರ್ಣ ಆಗುತ್ತೆ. ಸರ್ಕಾರಿ ಕೆಲಸಗಳಲ್ಲಿ ಕೂಡ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ. ಜೀವನದಲ್ಲಿ ಸಾಕಷ್ಟು ಪ್ರಗತಿ ಹೊಂದೋದ್ರ ಜೊತೆ ನಿಮಗೆ ಬಡ್ತಿ ಪಡೆಯುವ ಯೋಗ ಕೂಡ ನಿಮ್ಮ ಮಾಡೋ ಕೆಲಸದಲ್ಲಿ ನಿರ್ಮಾಣ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಮಾತೆ ನಿಮ್ಮ ಅಸ್ತ್ರ. ಈ ಅಸ್ತ್ರದಿಂದ ನೀವು ಯಾವುದೇ ಕೆಲಸಗಳನ್ನು, ಕಠಿಣ ಕೆಲಸ ಆದ್ರೂ ಸುಲಭವಾಗಿ ಮಾಡುವ ನಿಮಗೆ ಸಾಧ್ಯತೆ ಇರುತ್ತೆ. ಅದ್ರ ಜೊತೆಗೆ ಉತ್ತಮ ಅವಕಾಶಗಳನ್ನ ಪಡೆಯುವಲ್ಲಿ ಯಶಸ್ಸನ್ನ ಕಾಣ್ತೀರಾ. ನೀವು ತುಂಬಾ ಹಠಾಂತರವಾಗಿ ಲಾಭಗಳನ್ನ ಪಡ್ಕೊಂತೀರಾ. ಅದ್ರ ಜೊತೆಗೆ ನಿಮ್ಮ ಆರೋಗ್ಯ ಸಮಸ್ಯೆಯಿಂದ ನೀವು ಸಾಕಷ್ಟು ಸುಧಾರಿಸಿ ಹಳೆಯ ಸಾಲಗಳಿಂದ ನೀವು ಮುಕ್ತಿಯನ್ನ ಪಡೆಯುವ ಸಂದರ್ಭ ಕೂಡ ಈ ಸಮಯದಲ್ಲಿ ತುಂಬಾ ಇದೆ. ವ್ಯಾಪಾರ ವ್ಯವಹಾರ ಮಾಡ್ತಿರೋರಿಗೆ ಹೆಚ್ಚಿನ ಲಾಭ ಪಡೆಯುವ ಯೋಗ ಕೂಡ ಈ ಸಂದರ್ಭದಲ್ಲಿ ಕಂಡು ಬರ್ತಾ ಇದೆ. ಇನ್ನು ನೀವು ನಿಮ್ಮ ಮಕ್ಕಳ ಮದುವೆ ವಿಷಯದಲ್ಲಿ ನೀವು ಅನುಭವಿಸಿದ ಒಂದಿಷ್ಟು ನೋವುಗಳು, ತೊಂದರೆ, ತಾಪತ್ರೆಗಳು ಅದೆಲ್ಲ ದೂರವಾಗಿ ನಿಮ್ಮ ಮಕ್ಕಳು ಅವರ ವೈವಾಹಿಕ ಜೀವನದಲ್ಲಿ ಸುಖವಾಗಿ ಇರುತ್ತಾರೆ. ಉತ್ತಮ ವಧುವರರ ಅನ್ವೇಷಣಾ ಯಶಸ್ವಿಯಾಗುತ್ತೆ ಹೇಳ್ಬೋದು. ಇನ್ನು ನೀವು ಈ ಒಂದು ಸಂದರ್ಭದಲ್ಲಿ ಹೇಳ್ದಂಗೆ ಮಕ್ಕಳ ಸಂಬಂಧಿಸಪಟ್ಟಂತೆ ಯಾವ್ದಾದ್ರು ಶುಭ ಸುದ್ದಿಯನ್ನ ಕೇಳುವ ಯೋಗ ಇದೆ. ವ್ಯಾಪಾರ ವ್ಯವಹಾರ ಮಾಡ್ತಿರುವಂತ ಜನರುಗಳು ಈ ಒಂದು ಸಂದರ್ಭದಲ್ಲಿ ಉತ್ತಮ ಲಾಭಕ್ಕಾಗಿ ಅವರು ಮಾಡುವ ಶ್ರಮಕ್ಕೆ ಒಳ್ಳೆ ಲಾಭವನ್ನೇ ಪಡ್ಕೊಳ್ತಾರೆ. ಸಾಮಾಜಿಕ ಪ್ರತಿಷ್ಠೆಯಲ್ಲಿ ಅತ್ಯಂತ ವೃದ್ಧಿಯನ್ನೇ ಕಾಣ್ತಾರೆ. ಈ ಒಂದು ಅವಧಿಯಲ್ಲಿ ನೀವು ನೋಡಬಹುದು. ಇನ್ನು ನೀವು ಹಿರಿಯ ಸಹೋದರ ಅಥವಾ ಸಹೋದರಿಯರ ಸಂಪೂರ್ಣ ಫಲವನ್ನ ಪಡ್ಕೊಂತೀರ. ದೂರದ ಪ್ರಯಾಣದಿಂದ ಅಪಾರ ಲಾಭ ಸಿಗುತ್ತೆ. ಜೊತೆಗೆ ನೀವು ಕೆಲಸವನ್ನ ಮಾಡ್ತಿರೋರು ಆಗಿದ್ರೆ ನಿಮ್ಮದ ಕೆಲಸದ ಶೈಲಿ ಜನರ ಮೆಚ್ಚುಗೆಗೆ ಕಾರಣವಾಗುತ್ತೆ. ನಿಮ್ಮ ಮೇಲಧಿಕಾರಿಗಳ ನಂಬಿಕೆ ನಿಮ್ಮ ಮೇಲೆ ಒಂದಿಷ್ಟು ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಬೇಡದ ವ್ಯರ್ಥ ವಿವಾದಗಳಿಂದ ನೀವು ಸ್ವಲ್ಪ ದೂರ ಇರಬೇಕಾಗುತ್ತೆ. ಕೆಲ ಲಾಭ ಮತ್ತೆ ಅದೃಷ್ಟ ಪಡಿತಿರುವಂತಹ ಅದೃಷ್ಟವಂತ ರಾಶಿಗಳು ಯಾವುದು ಅಂತ ಹೇಳಿದ್ರೆ ಮಿಥುನ ರಾಶಿ, ವೃಷಭ ರಾಶಿ, ಮೀನ ರಾಶಿ, ಸಿಂಹ ರಾಶಿ, ವೃಶ್ಚಿಕ ರಾಶಿ, ತುಲಾ ರಾಶಿ, ಮೇಷ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ರೂ ಕೂಡ ಇಲ್ಲಾಂದ್ರೂ ಕೂಡ ಭಕ್ತಿಯಿಂದ ಓಂ ನಮೋ ಕುಬೇರ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ, ಹಾಗೆ ಕುಬೇರ ದೇವನಿಗೆ ಲೈಕ್ ಮಾಡಿ.